ವಿಶ್ವಕರ್ಮ ಮಹಾಸಭಾ ವತಿಯಿಂದ ಮಹಾಗಣಪತಿ ನಗರದಲ್ಲಿರುವ ಕಚೇರಿಯಲ್ಲಿ ಮಹಾಸಭಾದ ಅಧ್ಯಕ್ಷರಾದ ಚನ್ನಕೇಶವರವರ ನೇತೃತ್ವದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯರವರ ಸಂಸ್ಕರಣಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಮಾಜಿ ಶಾಸಕರು ನರೇಂದ್ರ ಬಾಬುರವರು, ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಬಾಬು ಪತ್ತಾರವರು, ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಚನ್ನಕೇಶವರವರ ತಂದೆ ತಾಯಿ ಹಾಗೂ ಧರ್ಮಪತ್ನಿ ಮಗಳು ಹಾಗೂ ಎಲ್ಲ ವಿಶ್ವಕರ್ಮ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ನರೇಂದ್ರ ಬಾಬುರವರು ಹಾಗೂ ಅಧ್ಯಕ್ಷರಾದ ಚನ್ನಕೇಶವರವರು, ಬಾಬು ಪತ್ತಾರವರು ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮೂಲಕ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಇವತ್ತು 2025 ಒಂದು ರೀತಿ ನಮಗೆಲ್ಲರಿಗೂ ಯುಗಾದಿ ಹೊಸ ವರ್ಷ. ಅದರ ಪ್ರಪಂಚದಲ್ಲಿ ವ್ಯಾವಹಾರಿಕವಾಗಿ ಇದು ಹೊಸ ವರ್ಷ ಅಂಥೇಳಿ ಘೋಷಣೆ ಆಗಿದೆ. ಈ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ಜನವರಿ 1ನೇ ತಾರೀಕು ವಿಶ್ವ ಕಂಡಂತಹ ಅದ್ಭುತ ಮಹಾನ್ ಶಿಲ್ಪಿ ಅಮರ ಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನವೂ ಹೌದು. ಈ ಸಂದರ್ಭದ ಜೊತೆಯಲ್ಲಿ ನಮ್ಮ ಮುಖಂಡರಂಥ ಬಾಬು ಪತ್ತಾರವರಿದ್ದಾರೆ, ಮತ್ತೊಬ್ಬ ಮುಖಂಡರಂಥ ಚನ್ನಕೇಶ್ ಅವರಿದ್ದಾರೆ ಹಾಗೂ ದೇವರಾಜ್ ಅವರಿದ್ದಾರೆ. ಎಲ್ಲ ಮುಖಂಡರು ಭಾಳ ಸಂತೋಷದಿಂದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಮರಣಾ ದಿನವನ್ನು ಚನ್ನಕೇಶ್ವರವರ ಕಲಾಕುಟೀರದಲ್ಲಿ ಏರ್ಪಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಕರ್ನಾಟಕ ವಿಶ್ವಕರ್ಮ ಮಹಾಸಭಾ, ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಬಹುಶಃ ಅಮರಶಿಲ್ಪಿ ಜಕಣಾಚಾರ್ಯರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ಅವರು ಕೆತ್ತಿರ್ತಕ್ಕಂಥ ಪ್ರತಿಯೊಂದು ಶಿಲ್ಪವೂ ಸಹ ಭಾಳ ಅಪರೂಪ, ಬಹಳ ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು. ಅಂಥ ಒಬ್ಬ ಮಹಾನ್ ಶಿಲ್ಪಿಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಸುದಿನವಾಗಿದೆ. ಹೊಸ ವರ್ಷದಲ್ಲಿ ಎಲ್ಲರಿಗೂ ಭಗವಂತ ಹರ್ಷವನ್ನು ಕೊಡಲಿ, ಪ್ರಕೃತಿಯನ್ನು ಕಾಪಾಡುವ ಬುದ್ಧಿಯನ್ನು ಕೊಡಲಿ ಮತ್ತು ವಿಶ್ವದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಬರಲಿ. ಯಾಕೆಂದರೆ ಪ್ರಪಂಚದಲ್ಲಾದ್ಯಂತ ಇವತ್ತು ಕಾಳಗಗಳು, ಒಂದೊಂದು ದೊಡ್ಡ ಯುಕ್ರೇನ್ ರಷ್ಯಾ ಯುದ್ಧ ಆಗ್ತಾಯಿದೆ. ಇವತ್ತು ಪ್ರಪಂಚದಲ್ಲಿ ವಾಯು ಮತ್ತು ಈ ಪಂಚಭೂತಗಳಿಂದ ಭೂಮಿ, ಆಕಾಶ, ನೀರು, ಗಾಳಿ ಇವೆಲ್ಲ ಪಲ್ಯೂಟ್ ಆಗ್ತಾಯಿದೆ. ಕಾಡು ನಾಶ ಆಗ್ತಾಯಿದೆ. ಇದರಿಂದಾಗಿ ಬೇರೆ ಬೇರೆ ರೀತಿಯಾದ ಹವಾಮಾನ ವೈಪರೀತ್ಯ ಆಗ್ತಾಯಿದೆ. ಇವೆಲ್ಲವನ್ನು ತಡಿಬೇಕಾದ್ರೆ ಈ ಹೊಸ ವರ್ಷದಂದು ನಾವೆಲ್ಲ ಸಂಕಲ್ಪ ಮಾಡಬೇಕು, ನಮ್ಮ ಪರಿಸರವನ್ನು, ಪ್ರಕೃತಿಯನ್ನು ಕಾಪಾಡಬೇಕು ಅಂಥೇಳಿ. ನನಗೆ ನೋವಿನ ಸಂಗತಿ ಹೇಳ್ತೇನೆ, ತಿಪ್ಪಗೊಂಡನಹಳ್ಳಿ ಕೆರೆಯನ್ನು ಉಳಿಸ್ಬೇಕು ಅಂಥೇಳಿ ನಾವು ಪಾದಯಾತ್ರೆ ಮಾಡಿದ್ವು. ತಿಪ್ಪಗೊಂಡನಹಳ್ಳಿ ಕೆರೆಯ ಅಂಚಿನಲ್ಲಿ ಇವತ್ತು ಏರ್ಪೋರ್ಟ್ ತರ್ತಾ ಇದ್ದಾರೆ ಅಂದಾಗ ಬಹಳ ಮನಸ್ಸಿಗೆ ನೋವಾಯಿತು. ಯಾಕೆ ನೋವಾಯಿತು ಅಂತ ಹೇಳಿದ್ರೆ, ಅಲ್ಲಿ 6,000 ಎಕರೆ ಅರಣ್ಯ ಪ್ರದೇಶ ಇದೆ, ವನ್ಯಜೀವಿಗಳಿದ್ದಾರೆ. ತಿಪ್ಪಗೊಂಡನಹಳ್ಳಿ ಕೆರೆ ಅಂತ ಹೇಳಿದ್ರೆ ಬೆಂಗಳೂರಿನ ಲೈಫ್ ಲೈನ್ ಆಫ್ ಬ್ಯಾಂಗ್ಳೂರು, ಜೀವಜಲದ ಒಂದು ಕೇಂದ್ರ. ಒಂದು ನಂದಿ ಬೆಟ್ಟದಿಂದ ನೀರು ಹರಿದು ಬರ್ತದೆ, ಇನ್ನೊಂದು ಶಿವಗಂಗೆ ಬೆಟ್ಟದಿಂದ ಹರಿದು ಬರ್ತದೆ. ಈ ತಪ್ಪಲಲ್ಲಿ 500 ಕೆರೆಗಳು ಬರ್ತವೆ. ಈ ಕೆರೆಗಳನ್ನು ಉಳಿಸ್ಬೇಕು ಮತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನು ಉಳಿಸ್ಬೇಕು. ಅಂದಿನ ಮಹಾರಾಜರು ಸ್ವತಂತ್ರ ಪೂರ್ವದಲ್ಲಿ ಬೆಂಗಳೂರಿಗೆ ಮತ್ತು ಬೆಂಗಳೂರಿನ ಈ ನಗರಕ್ಕೆ ಕುಡಿಯುವ ನೀರಿಗಾಗಿ ಕಟ್ಟಿದಂಥ ಜಲಾಶಯ ನಶಿಸಿ ಹೋಗಬಾರ್ದು, ಹಾಳಾಗಬಾರ್ದು. ಬೆಂಗಳೂರು ನಗರದಿಂದ ಹರಿಯತಕ್ಕಂಥ ಕಲುಷಿತ ನೀರನ್ನು STPಗಳನ್ನು ಹಾಕುವುದರ ಜೊತೆಗೆ ಆ ನೀರನ್ನು ಶುದ್ಧೀಕರಣವಾಗಿ ಮಾಡಿ ಅದಕ್ಕೆ ಬಿಡ್ತಕ್ಕಂಥ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕು. ಒಂದು ಕಡೆ ಮಳೆ ನೀರು, ಇನ್ನೊಂದು ಕಡೆ ಬೆಂಗಳೂರಿನ ಕಲುಷಿತ ನೀರು, ಇವೆರಡೂ ಸೇರಿದ್ರೆ ಖಂಡಿತವಾಗ್ಲೂ ಕೆರೆ ಹಾಳಾಗ್ತದೆ. ಮತ್ತು ಏರ್ಪೋರ್ಟ್ ಇಲ್ಲಿ ಬೇಡ, ಎಲ್ಲೋ ಒಂದು ಕಡೆ ಬೇರೆ ಕಡೆ ರಾಮನಗರದಲ್ಲೋ ತುಮಕೂರಿನಲ್ಲೋ ಮಾಡಲಿ.
ಇವತ್ತು ನಮ್ಮ ಅರಣ್ಯ ಪ್ರದೇಶ ನಾಶ ಮಾಡಬೇಡಿ ಅಂತಕ್ಕಂಥ ಆಗ್ರಹವನ್ನು ಸರ್ಕಾರದಲ್ಲಿ ಮಾಡ್ತೇನೆ. ಇದೇ 2020-25 ನಮ್ಮ ಸಂಕಲ್ಪ. ಈ ಸಂಕಲ್ಪದೊಂದಿಗೆ ನಾವು ಮುಂದೆ ಸಾಗ್ತೇವೆ. ವಿಶ್ವಕರ್ಮ ಮಹಾಸಭಾ, ಇವತ್ತು ಕರ್ನಾಟಕ ವಿಶ್ವಕರ್ಮ ಮಹಾಸಭಾದವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಅನಂತ ಶುಭಾಶಯಗಳು. ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಬಾಂಧವರಿಗೆ ಜಕಣಾಚಾರ್ಯ ಸಂಸ್ಕರಣಾ ದಿನಾಚರಣೆ ಶುಭಾಶಯಗಳು ಹಾಗೂ ಹೊಸ ವರ್ಷದ 2025ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಾಜ ಬಾಂಧವರಾಗಿರ್ಬೋದು, ಎಲ್ಲ ಗುರು ಹಿರಿಯರಾಗಿರ್ಬೋದು, ಎಲ್ಲರಿಗೂ ಕೂಡ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಇವತ್ತು ನಿಜವಾಗ್ಲೂ ವಿಶೇಷವಾಗಿ ಮಹಾಸಭಾದ ಅಧ್ಯಕ್ಷರಾದಂಥ ಚನ್ನಕೇಶ್ವರವರು ಇವತ್ತು ನಮಗೆಲ್ಲ ಕರೆದು ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಬಾಬು ಸರ್ ಅವರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಇದೊಂಥರ ಇವತ್ತು ವಿಶೇಷವಾದಂಥದ್ದು. ಇದು ಏನಂದರೆ ಇವತ್ತಿನ ದಿವಸ ನಮಗೆ ಜಕಣಾಚಾರ್ಯರ ಬಗ್ಗೆ ಕೇಳಾರ್ದವ್ರು ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವರು ಇವತ್ತು ಏನಾದರೂ ಭಾರತದ ಸಂಸ್ಕೃತಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎತ್ತಿ ತೋರಿಸ್ತದೆ ಅಂದರೆ ಅದಕ್ಕೆ ಜಕಣಾಚಾರ್ಯರ ಕಾರಣ ಅಂತ ಹೇಳ್ಬೋದು. ತಮಗೆ ಗೊತ್ತಿರೋ ಹಾಗೆ ಬೇಲೂರು, ಹಳೆಬೀಡು ಆಗಿರ್ಬೋದು, ಇನ್ನೂ ಅನೇಕ ದೇವಸ್ಥಾನಗಳು. ಇಲ್ಲೇ ವಿಶೇಷವಾಗಿ ತುಮಕೂರಲ್ಲಿ ಕೈದಾಳ ಗ್ರಾಮ ಇದೆ, ಅಲ್ಲಿ ಕೂಡ ಅವರು ವಾಸವಾಗಿದ್ದರು. ಅವ್ರದ್ದೇ ಆದಂಥ ಚನ್ನಕೇಶವ ಟೆಂಪಲನ್ನು ಮಾಡಿದ್ದಾರೆ. ಬೇಲೂರಲ್ಲಿ ಕಪ್ಪೆ ಚೆನ್ನಿಗರಾಯ ಅಂಥೇಳಿ ಒಂದು ವಿಶೇಷವಾದಂಥ ಒಂದು ಚನ್ನಕೇಶವ ಶಿಲ್ಪಿಯನ್ನು ಮಾಡಿದ್ದಾರೆ. ಹೀಗೆ ಸುಮಾರು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ಕೂಡ ನೀವು ಹಳೆ ಇತಿಹಾಸವನ್ನು ತೆಗೆದು ನೋಡಿದಾಗ ವಿಶ್ವಕರ್ಮರ ಕೊಡುಗೆ ಬಹಳ ಇದೆ ನಮ್ಮ ದೇಶಕ್ಕಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ. ಇದಕ್ಕಿಂತ ಮುಂಚೆ ಎಷ್ಟೋ ಸಾವಿರ ವರ್ಷಗಳಿಂದ ಶಿಲ್ಪಿ ಸಿದ್ಧಾಂತಾಚಾರ್ಯ ಅಂತಿದ್ರು. ಹೀಗೆ ಇವತ್ತು ಕೂಡ ನಾವು ಇನ್ನೊಂದು ವಿಶೇಷವಾದಂತ ಹೇಳ್ಬಂದರೆ ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದಂಥ ನಮ್ಮ ಅರುಣ್ ಯೋಗಿಯವರು ಕೂಡ ನಮ್ಮವರೇ. ಇವತ್ತು ಆ ಆದಿಕಾಲ ಅಥವಾ ಇವತ್ತಿನಿಗೂ ಕೂಡ ಇವತ್ತು ನಾವು ಮಾಡ್ತಾನೆ ಇದ್ದೀವಿ. ನಾವು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಲೆ ಅದಕ್ಕೆ ಗೌರವ ಕೊಟ್ಟಿದ್ದಾರೆ. ಎಲ್ಲ ಸಮಾಜದವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹೊಸ ವರ್ಷ ಎಲ್ಲರಿಗೆ ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬಗ್ಸೋಣ, ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸಹಕರಿಸೋಣ. ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಕ್ಕಳಿಗಾಗಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡಿ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ವಿಶೇಷವಾದಂಥ ಒಂದು ಯಾವುದಾದ್ರು ಕಾರ್ಯಕ್ರಮ ಮಾಡಲಿ ಅಂತ ನಾನು ಚನ್ನಕೇಶವ್ರನ್ನ ಕೇಳ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ಕೂಡ ನನ್ನನ್ನು ಇಲ್ಲಿ ಕರೆಸಿ ಒಂದು ಈ ಜಕಣಾಚಾರ್ಯ ಸಂಸ್ಕರಣಾ ದಿನಾಚರಣೆಗೆ ಪಾಲ್ಗೊಳ್ಳುವಂತೆ ಮಾಡಿದಂಥ ತಮಗೆಲ್ಲರೂ ಕೂಡ ಈ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಇಲ್ಲಿಗೆ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಥಾಪಕ ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಈ ದಿನ ಆಚರಿಸಿದ್ದೀವಿ. ನಮಗೆ ಮೊದಲಿಗೆ ಹೇಳಬೇಕು ಅಂತ ಅಂದರೆ ಕರ್ನಾಟಕದಲ್ಲಿ ವಿಶ್ವಕರ್ಮ ಅಂತ ತೋರಿಸಿದ್ದು KP ನಂಜುಂಡಿಯವರು, ಅವ್ರನ್ನ ಮರೆಯೋಂಗಿಲ್ಲ. ಹಾಗೂ ಈ ಸಂಸ್ಥಾಪಕ ದಿನಾಚರಣೆಯ ವಿಶ್ವಕರ್ಮ ನಿಗಮ ಮತ್ತು ಸಂಸ್ಥಾಪಕ ದಿನಾಚರಣೆ ಮಾಡಿಸಿದ್ದು ಅವರೇ, ಅವ್ರನ್ನ ಮರೆಯೋಂಗಿಲ್ಲ. ಆಮೇಲೆ 2005ರಲ್ಲಿ ಯಾರು ಗೊತ್ತಿಲ್ವೋ RTI ಹಾಕಿ ತೆಗೆಸ್ಬೋದು. ಶಾಸಕರಾದ ನೆಲ ನರೇಂದ್ರ ಬಾಬು ಅವರು ಅಮರಶಿಲ್ಪಿ ಜಕಣಾಚಾರ್ಯದು ಬೇಲೂರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಧ್ವನಿ ಎತ್ತಿದ್ದು ನರೇಂದ್ರ ಬಾಬು ಅವರು. ಅದನ್ನು 2005ರಲ್ಲಿ RTI ಹಾಕಿ ತೆಗೆಸ್ಬೋದು. ನಮ್ಮ ಜನಾಂಗದ ಅಲ್ಲ ಅಂದ್ರೂ ಒಂದು ಯಾವುದೋ ಒಂದು ವಿಷಯದಲ್ಲಿ ಅವ್ರಿಗೆ ಹೇಳಿದೆ, ಬಾಬಣ್ಣ ಹಿಂಗೆ ಆಗಬೇಕು ಅಂತ ಅಂದೆ. ಅವಾಗ MLA ಇದ್ದಾಗ ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ದು ಮೊದಲಲ್ಲಿ ನರೇಂದ್ರ ಬಾಬು ಅವರು ಅಂತ ಹೇಳ್ತೀನಿ. ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೊತೀನಿ. ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಾಡೋದಕ್ಕೆ ಅವರೇ ಕಾರಣ. ಹಾಗೂ ಇಲ್ಲಿ ಬಂದಿರೋರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.